ಶಾವಿಗೆ ಪಾಯಸ ಮಾಡುವ ವಿಧಾನ. ಶಾವಿಗೆ ಪಾಯಸ ಮಾಡಲು ಅರ್ಧ ಲೀಟ್ರ್ ಹಾಲು, 1 ಕಪ್ ಸಕ್ಕರೆ, 4 ಚಮಚ ತುಪ್ಪ, ಏಲಕ್ಕಿ, ಬೇಯಿಸಿದ ಹೆಸರುಬೇಳೆ, ಸಬ್ಬಕ್ಕಿ, ಶಾವಿಗೆ, ಗೋಡಂಬಿ, ದ್ರಾಕ್ಷಿ. ಸ್ಟವ್ ಆನ್ ಮಾಡಿ ಹಾಲನ್ನು ಕುದಿಯೋಕ್ಕಿಡೋಣ. ಹಾಲು ಒಂದು ಕಡೆ ಕುದೀತಾ ಇರಲಿ, ಇದು ಕುದಿಯೋಕ್ಕಿಡೋಣ. ಮತ್ತೊಂದು ಸಲ ಸ್ಟವ್ ಆನ್ ಮಾಡಿ ಈ ಕಡೆ ಕಡಾಯಿ ಇಟ್ಟು 1-2 ಚಮಚ ತುಪ್ಪ ಹಾಕ್ಕೊಂಡು ಗೋಡಂಬಿನ ಹುರ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿರೋ ಗೋಡಂಬಿನ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋ ಮಟ್ಟ ಗೋಡಂಬಿ ಹುರ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಗಾಗಬೇಕು. ಕೆಂಪಗಾಗೋ ಮಟ್ಟ ಹುರ್ಕೊಳ್ಳೋಣ. ಕೆಂಪಗಾದ್ಮೇಲೆ ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ಈಗ ಗೋಡಂಬಿ ದ್ರಾಕ್ಷಿ 2 ಕೆಂಪಗಾಗೋ ಮಟ್ಟ ಒಟ್ಟಿಗೆ ಹುರ್ಕೊಳ್ಳೋಣ. ಕೆಂಪಗಾದ್ಮೇಲೆ ಒಂದು ಚಿಕ್ಕ ಪ್ಲೇಟಲ್ಲಿ ಅದನ್ನು ಎತ್ತಿಟ್ಕೊಳ್ಳೋಣ. ಅದೇ ಬಿಸಿ ತುಪ್ಪ, ಸ್ವಲ್ಪ ತುಪ್ಪ ಸೇರಿಸಿ ಶಾವಿಗೆನ ಹುರ್ಕೊಳ್ಳೋಣ. ಶಾವಿಗೆ ಕೆಂಪಗಾಗೋ ಮಟ್ಟ ಹುರ್ಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಕೆಂಪಗಾಗಬೇಕು. ಕೆಂಪಗಾಗೋ ಮಟ್ಟ ಹುರಿದಿಟ್ಕೊಳ್ಳೋಣ. ಸ್ಟವ್ ಆಫ್ ಮಾಡೋಣ. ಈ ಕಡೆ ಕುದಿಯೋಕ್ಕೆ ಹಾಲು ಇಟ್ಟಿದ್ವಲ್ಲ, ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸೋಣ. ಹಾಲು ಕುದೀತಾ ಇರುವ ಹಾಲಿಗೆ ಸ್ವಲ್ಪ ಸಕ್ಕರೆ ಸೇರಿಸೋಣ. ಕುದೀಲಿ. ಸಕ್ಕರೆ ಮತ್ತು ಹಾಲು ಒಟ್ಟಿಗೆ 2 ಕುದೀತಾ ಇರಬೇಕು. ಕುದೀತಾ ಇರುವಂತಹ ಹಾಲು ಮತ್ತು ಸಕ್ಕರೆಗೆ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಸೇರಿಸೋಣ. ಈಗ ಗೋಡಂಬಿ ದ್ರಾಕ್ಷಿ ಹಾಕಿದ್ದೆ ಕುದೀತಾ ಇರಲಿ. ಅದ್ರ ಮೇಲೆ ಹುರ್ಕೊಂಡಿರುವಂಥ ಶಾವಿಗೆ ಹಾಕೋಣ. ಬೇಯಿಸಿ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ, ಹೆಸರುಬೇಳೆ, ಬೇಯಿಸ್ಕೊಂಡಿರುವಂಥ ಹೆಸರುಬೇಳೆನೂ ಹಾಕಿಬಿಡೋಣ. ಎಲ್ಲ ಒಟ್ಟಿಗೆ ಕುದೀತಾ ಇರಲಿ. ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕುದೀತಾ ಇರುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಸರಿಯಾಗಿ ಕುದ್ಮೇಲೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಶಾವಿಗೆ ಪಾಯಸ ರೆಡಿ. ಹಸಿರುಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.